ನಮಸ್ತೆ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ನಾನು ಒಂದು ತಂಬುಳಿ ರೆಸಿಪಿ ತೊಗೊಂಡು ಬಂದಿದ್ದೀನಿ. ನಾನಿವತ್ತು ಮಾಡ್ತಾ ಇರೋದು ಗಣಿಕೆ ಸೊಪ್ಪಿನ ತಂಬುಳಿ ಮಾಡ್ತಾಯಿದ್ದೀನಿ. ಬಿಸಿ ಬಿಸಿ ಅನ್ನಕ್ಕೆ ಬಾಣಂತಿಯರಿಗೆ ತುಂಬ ಒಳ್ಳೆ ತಂಬುಳಿ ಅಂತಲೇ ಹೇಳ್ತೀನಿ. ಹೇಗೆ ಮಾಡಿದ್ದೀನಿ ಅಂತ ವೀಡಿಯೋದಲ್ಲಿ ಡೀಟೇಲಾಗಿ ಶೇರ್ ಮಾಡ್ತೀನಿ, ಬನ್ನಿ ನೋಡೋಣ. ಫ್ರೆಂಡ್ಸ್ ನೋಡಿ, ನಾನು ಬಾಣಲಿ ಇಟ್ಕೊಂಡಿದ್ದೀನಿ. ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಸ್ವಲ್ಪ ಎಣ್ಣೆ ಬಿಸಿ ಆಗಲಿ, ಯಾಕಂದರೆ ಬೇಗ ಬೇಗ ಮಾಡೋದ್ರಿಂದ ಎಣ್ಣೆ ಬಿಸಿ ಆಗಲಿ ಅಂತ ನಾನು ಸ್ವಲ್ಪ ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ, ಜಾಸ್ತಿ ಹಾಕಿಲ್ಲ. ಎಣ್ಣೆ ಬಿಸಿ ಆಗ್ತಿದ್ದಂಗೆ ಇಲ್ಲಿ ನೋಡಿ, ಹಸಿಮೆಣ್ಸಿಕಾಯಿ ನಮಗೆ ಎಷ್ಟು ಖಾರ ಬೇಕೋ ಅಷ್ಟು. ನಾವು ಮಕ್ಕಳು ತಿಂತವೆ ಅಂತಂದರೆ ಸ್ವಲ್ಪ ಖಾರ ಕಮ್ಮಿ ಹಾಕೋಬೋದು, ದೊಡ್ಡವ್ರು ತಿಂತೀವಿ ಅಂತಂದರೆ ಸ್ವಲ್ಪ ಖಾರ ಮುಂದೆ ಇರಬೇಕು. ಯಾಕಂದರೆ ತಂಬುಳಿಗೆ ನಾವು ಯಾವುದೇ ರೀತಿ ಗರಂ ಮಸಾಲ ಆಗಲಿ ಯಾವುದೇ ರೀತಿ ಅಚ್ಕಾರದ ಪುಡಿ ಕೂಡ ಹಾಕೋದಿಲ್ಲ. ಇದಕ್ಕೆ ನಾನು ಹಸಿಮೆಣ್ಸಿಕಾಯಿನ ಕಟ್ ಮಾಡಿ ಹಾಕ್ತಾಯಿದ್ದೀನಿ, 2 ಕೈಯಲ್ಲಿ ಮುರಿದು. ಸ್ವಲ್ಪ ಚೆನ್ನಾಗಿ ರೋಸ್ಟ್ ಆಗಲಿ. ಇದಕ್ಕೆ ಒಂದು 8ರಿಂದ 10 ಕಾಳು ಮೆಣಸು ಹಾಕ್ತಾಯಿದ್ದೀನಿ. 1 ಸ್ಪೂನಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ. ಇದಕ್ಕೆ ಇದೇ ಮಸಾಲ, ಇನ್ಯಾವುದು ಜಾಸ್ತಿ ಮಸಾಲೆ ಬೇಕಾಗಲ್ಲ. ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಬೆಳ್ಳುಳ್ಳಿ ಹಾಕ್ತೀನಿ. ಬೆಳ್ಳುಳ್ಳಿ ಹಾಕೋದ್ರಿಂದ ತಂಬುಳಿಗೆ ತುಂಬ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ಇದೆಲ್ಲ ಸ್ವಲ್ಪ ಚೆನ್ನಾಗಿ ರೋಸ್ಟ್ ಮಾಡ್ಕೊತೀನಿ. ಫ್ರೆಂಡ್ಸ್ ನೋಡಿ, ಇದೆಲ್ಲ ಚೆನ್ನಾಗಿ ಸಿಡಿತೈತೆ. ಬಾಯಿ ಕೆಟ್ಟಾಗ ಜ್ವರ ಬಂದಾಗ ಈ ಥರ ತಂಬುಳಿ ಮಾಡಿಕೊಡಿ, ತುಂಬ ಚೆನ್ನಾಗಿರುತ್ತೆ. ಬಾಣಂತಿಯರ್ಗೂ ಅಷ್ಟೇ ಈ ಥರ ತಂಬುಳಿ ಕೊಡೋದ್ರಿಂದ ಮಕ್ಕಳಿಗೆ ಹಾಲು ಕುಡಿಸ್ತಾರಲ್ಲ ಅವ್ರಿಗೂ ಕೂಡ ಎದೆ ಹಾಲು ಚೆನ್ನಾಗಿ ಬರುತ್ತೆ. ಸ್ವಲ್ಪ ಕಸೆ ಇರುತ್ತೆ, ಬಿಟ್ಟರೆ ಮಾತ್ರ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇದೆಲ್ಲ ಚೆನ್ನಾಗಿ ರೋಸ್ಟ್ ಆಗ್ತಿದ್ದಂಗೆ ನೋಡಿ, ನನ್ನ ಗಣಿಕೆ ಸೊಪ್ಪನ್ನ ನಾನು ಕ್ಲೀನ್ ಮಾಡಿ ತೊಳೆದು ಇಟ್ಕೊಂಡಿದ್ದಲ್ಲ, ಅದನ್ನು ಡೈರೆಕ್ಟಾಗಿ ಇದಕ್ಕೆ ಹಾಕ್ತೀನಿ. ಇವಾಗ ಇದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೊತೀನಿ. 1 ಇಡಿ ಹಾಕ್ತೆ, ಸ್ವಲ್ಪನೇ ಆಗೋದು. ಎಣ್ಣೆಲಿ ಫ್ರೈ ಆದರೆ ಸ್ವಲ್ಪನೇ ಆಗುತ್ತೆ. ಖಾರನ ನಾವು ನೋಡಿ ಹಾಕೋಬೇಕಾಗುತ್ತೆ. ಜಾಸ್ತಿ ಬೇಕು ಅಂತಂದರೆ ಜಾಸ್ತಿ ಹಾಕ್ಕೊಳ್ಳಿ, ಕಮ್ಮಿ ಬೇಕು ಅಂತಂದರೆ ಕಮ್ಮಿ ಕೂಡ ಹಾಕ್ಕೋಬೋದು. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಇದೆಲ್ಲ ಹಾಕಿ ಚೆನ್ನಾಗಿ ರೋಸ್ಟ್ ಮಾಡಬೇಕಾಗುತ್ತೆ. ನಾನಿವತ್ತು ಮಜ್ಜಿಗೆ ಹಾಕಿ ತಂಬುಳಿ ಮಾಡ್ತಾಯಿದ್ದೀನಿ. ಬಾಣಂತಿಯರಿಗೆ ಕೊಡಬೇಕು ಅಂತಂದರೆ ಮಜ್ಜಿಗೆ ಹಾಕೋ ಜಾಗದಲ್ಲಿ 1 ಗ್ಲಾಸು ಹಾಲು ಹಾಕ್ಬೋದು. ಹಾಲು ಹಾಕೋದ್ರಿಂದ ಅದು ಕೂಡ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು. ನೋಡಿ, ಇದೆಲ್ಲ ಸ್ವಲ್ಪ ಚೆನ್ನಾಗಿ ರೋಸ್ಟ್ ಆಗಲಿ. ಇದು ರೋಸ್ಟ್ ಆಗ್ತಿದ್ದಂಗೆ ಹಸಿ ತೆಂಗಿನಕಾಯಿ ತುರಿ ಒಂದು 2 ಸ್ಪೂನ್ ಹಾಕೋತೀನಿ. ಜಾಸ್ತಿ ಹಾಕೋದು ಬೇಡ, ಇಷ್ಟೇ ಹಾಕಿದ್ರೆ ಸಾಕು. ಇದೆಲ್ಲ ಚೆನ್ನಾಗಿ ರೋಸ್ಟ್ ಆಗಬೇಕು. ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಇದನ್ನು ನೀವು ಟ್ರೈ ಮಾಡಿ, ಈಸಿಯಾಗಿರುತ್ತೆ. ಟೇಸ್ಟ್ ಮಾತ್ರ ಇನ್ನೊಂದು ಸಲ ಮಾಡ್ಕೊಂಡು ತಿನ್ನಬೇಕು ಅನಿಸುತ್ತೆ, ಅಷ್ಟು ರುಚಿಯಾಗಿರುತ್ತೆ. ಈಗ ಇದಕ್ಕೆ ನಾನು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ. ಫ್ರೆಂಡ್ಸ್ ನೋಡಿ, ಉಪ್ಪು ಹಾಕ್ತಾಯಿದ್ದೀನಿ. ಮಜ್ಜಿಗೆ ಹಾಕಿದ್ಮೇಲೆ ಬೇಕಾದ್ರೆ ನೋಡಿ ಹಾಕೋಬೋದು ಉಪ್ಪನ್ನ. ಜಾಸ್ತಿ ಆದರೆ ಮತ್ತೆ ತಿನ್ನೋಕ್ಕಾಗೋದಿಲ್ಲ. ಕಮ್ಮಿ ಆಯಿತು ಅಂದರೆ ಪುಡಿ ಉಪ್ಪನ್ನ ಬೇಕಾದ್ರೆ ನಾವು ಮೇಲಿಂದ ಹಾಕೋಬೋದು. ಈಗ ಇದು ನಾನು ಸ್ಟವ್ನ ಆಫ್ ಮಾಡ್ಕೊತೀನಿ. ನೋಡಿ, ಸ್ವಲ್ಪ ತಣ್ಣಗಾಗಲಿ. ಇದಕ್ಕೆ 1 ಚಿಟಿಕೆಯಷ್ಟು ಅರಿಶಿನ ಹಾಕ್ತೀನಿ. ಇದೆಲ್ಲ ಸ್ವಲ್ಪ ಚೆನ್ನಾಗಿ ರೋಸ್ಟ್ ಫ್ರೈ ಆಗಲಿ. ನಾನು ಸ್ಟವ್ನ ಆಫ್ ಮಾಡ್ಕೊಂಡಿದ್ದೀನಿ. ಈ ಬಿಸಿಲೇನೆ ಅರಿಶಿನ ಹಾಕಿದ್ಮೇಲೆ ಸ್ವಲ್ಪ ಮಿಕ್ಸ್ ಮಾಡಿದ್ರೆ ಆಯಿತು. ಇದು ತಣ್ಣಗಾಗಿದೆ. ಇವಾಗ ಇದನ್ನು ಡೈರೆಕ್ಟಾಗಿ ಮಿಕ್ಸಿ ಬಟ್ಲಿಗೆ ಹಾಕೋತೀನಿ. ಮಿಕ್ಸಿ ಬಟ್ಲಿಗೆ ಹಾಕ್ಕೊಂಡು ನೈಸಿಗೆ ರುಬ್ಕೋತೀನಿ, ಸ್ವಲ್ಪ ನೀರು ಹಾಕ್ಕೊಂಡು. ಇದಕ್ಕೆ ನಾನು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ನೀರು ಹಾಕ್ಕೊಂಡು ಜಾಸ್ತಿ ನೈಸಿಗೆ ರುಬ್ಕೊಬರ್ತೀನಿ. ಇದನ್ನು ನೈಸಿಗೆ ನಾನು ರುಬ್ಕೊಂಡಿದ್ದೀನಿ. ನೋಡಿ, ಎಷ್ಟು ನೈಸ್ಗಾಗುತ್ತೋ ಅಷ್ಟು ನೈಸಿಗೆ ರುಬ್ಕೋಬೇಕಾಗುತ್ತೆ. ಸ್ವಲ್ಪ ನೀರು ಹಾಕಿದ್ನಲ್ಲ, ಇಷ್ಟು ನೋಡಿ, ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಅಷ್ಟರಲ್ಲಿ ಮೊಸರು ತೊಗೋಬೇಕು. ಈ ಜಾಗದಲ್ಲಿ ನೀವು ಹಾಲು ಹಾಕ್ತೀವಿ ಅಂತಂದರೆ 1 ಗ್ಲಾಸ್ ಹಾಲು ಹಾಕಿ ಮಿಕ್ಸ್ ಮಾಡ್ಬೋದು. ಕಾಯಿಸಿರೋ ಹಾಲು. ನಾನಿವತ್ತು ಮೊಸರು ಹಾಕಿ ತಂಬುಳಿ ಮಾಡ್ತಾ ಇರೋದ್ರಿಂದ ನೋಡಿ, ಅರ್ಧ ಲೀಟ್ರ್ ಮೊಸರು ತೊಗೊಂಡಿದ್ದೀನಿ. ಇಷ್ಟು ಹಾಕೋದಿಲ್ಲ, ಒಂದು ಚಿಕ್ಕ ಗ್ಲಾಸಲ್ಲಿ 1 ಗ್ಲಾಸಷ್ಟು ಮೊಸರು ಹಾಕ್ತೀನಿ. ಮೊಸರು ಹಾಕಿ ತಂಬುಳಿ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಅಂತೂ ಸೂಪರಾಗಿ ಬರುತ್ತೆ. ಒಂದು ಸಲ ನೀವು ಟ್ರೈ ಮಾಡಿ. ಗಣಿಕೆ ಸೊಪ್ಪು ಸಿಕ್ಕಿದ್ರೆ ಮಾತ್ರ ಬಿಡಬೇಡಿ ತಂಬುಳಿನ. ನೋಡಿ, ಇದನ್ನು ಸ್ವಲ್ಪ ಚೆನ್ನಾಗಿ ಕಡ್ಕೊತೀನಿ, ಇಲ್ಲಾಂದರೆ ಒಡುಕ್ಲಾಗ್ಬಿಡುತ್ತೆ. ನೀರನ್ನ ಜಾಸ್ತಿ ಹಾಕೋದು ಬೇಡ, ನೋಡ್ಬಿಟ್ಟು ನೀರು ಹಾಕಬೇಕಾಗುತ್ತೆ. ಇಲ್ಲಾಂತಂದರೆ ನೀರು ಜಾಸ್ತಿ ಆಗೋಗುತ್ತೆ. ನೋಡಿ ಎಷ್ಟು ನೈಸಾಗಾಯ್ತು ನೋಡಿ ಮೊಸರು. ಸುಮ್ಮನೆ ಹಂಗೆ ಕಡಿದ್ರೆ ಸಾಕು. ಮೊಸರು ರೆಡಿ ಆಯ್ತು. ಇವಾಗ ಇದನ್ನು ಮಜ್ಜಿಗೆ ಮಾಡ್ಕೋಬೇಕಾಗುತ್ತೆ. ಈ ಕಡೆ ನಮ್ಮ ತಂಬುಳಿಗೆ ಹಾಕೋಂಥ ಗಣಿಕೆ ಸೊಪ್ಪಿಂದು ಖಾರ ಕೂಡ ರೆಡಿ ಆಯಿತು. ಈಗ ಇದೆರಡನ್ನೂ ಮಿಕ್ಸ್ ಮಾಡಿ ಬಿಸಿ ಬಿಸಿ ಅನ್ನಕ್ಕೆ ತಿಂತಾಯಿದ್ರೆ ಸೂಪರಾಗಿರುತ್ತೆ. ಇದನ್ನು ನಾನು ಇವಾಗ ಮಿಕ್ಸ್ ಮಾಡ್ತೀನಿ. ನಾನೇನು ಹುರ್ಕೊಳ್ಳಲ್ಲ ಬಾಣಲಿಲಿ, ಅದೇ ಬಾಣಲಿನೇ ಹಾಕ್ತಾಯಿದ್ದೀನಿ. ಅದಕ್ಕೆ ಡೈರೆಕ್ಟಾಗಿ ಮೊಸರು ಹಾಕ್ತೀನಿ. ಸ್ವಲ್ಪ ನೀರನ್ನ ನೋಡಿ ಹಾಕೋಬೇಕಾಗುತ್ತೆ. ನೀರನ್ನ ಬೇಕು ಅಂದರೆ ಆಮೇಲೆ ಹಾಕ್ಕೊಳ್ಳೋಣ. ಇದನ್ನು ಮಜ್ಜಿಗೆನ ಸ್ವಲ್ಪ ಮಿಕ್ಸ್ ಮಾಡ್ತೀನಿ. ಉಪ್ಪು ನಾನು ಆಲ್ರೆಡಿ ಇದಕ್ಕೆ ಹಾಕಿರೋದ್ರಿಂದ ಇದಕ್ಕೆ ಈಗಲೇ ಹಾಕೋದಿಲ್ಲ. ನೋಡಿ,
ಈಗ ಈ ಖಾರನ ತೆಗೆದು ಎಷ್ಟು ಕಲರ್ ಆಗೈತೆ ಅಂದರೆ ಟೇಸ್ಟ್ ಚೆನ್ನಾಗಿ ಬಂದೈತೆ ಮತ್ತು ಘಮ ಅಂತ ಐತೆ. ಇದನ್ನು ಡೈರೆಕ್ಟಾಗಿಯೇ ಮತ್ತು ಇದನ್ನು ಹಾಕ್ಬಿಟ್ಟು ನಾವು ಸ್ಟವ್ ಮೇಲೆ ಇಕ್ಕಿ ಕುದಿಸ್ಬೇಕು ಅಂತಲ್ಲ, ಯಾಕಂದರೆ ಮೊಸರು ಹಾಕಿರೋದ್ರಿಂದ ಕುದಿಸೋದು ಬೇಡ. ಅದೇ ಹಾಲು ಹಾಕ್ತೀವಿ ಅಂತಂದರೆ ಕುದಿಸ್ಬೇಕಾಗುತ್ತೆ ಚೆನ್ನಾಗಿ. ಫಸ್ಟು ಹಾಲನ್ನ ಕಾಯಿಸ್ಕೊಂಡು ಆರಿಸ್ಕೊಂಡು ಇದಕ್ಕೆ ಹಾಕ್ಬಿಟ್ಟು ಮಿಕ್ಸ್ ಮಾಡಬೇಕಾಗುತ್ತೆ. ನಮಗೆ ಎಷ್ಟು ಹದ ಬೇಕೋ ಅಷ್ಟು ಅದಕ್ಕೆ ನೋಡಿ ಎಷ್ಟು ಕಲರಾಗಿ ಬರ್ತೈತೆ, ಘಮ ಅಂತೈತೆ. ಆ ಮಜ್ಜಿಗೆಗೂ ನಾವು ಹುರಿದಿದ್ವಲ್ಲ ಹಸಿಮೆಣ್ಸಿನ್ಕಾಯಿ, ಜೀರಿಗೆ, ಮೆಣಸು ತುಂಬ ಚೆನ್ನಾಗಿ ಪರಿಮಳ ಬರ್ತೈತೆ. ನಿಜವಾಗ್ಲೂ ಹೇಳ್ತೀನಿ, ಒಂದ್ಸಲ ನೀವು ಟ್ರೈ ಮಾಡಿ. ಇದಕ್ಕೇನೆ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ನಾವು ರಾತ್ರಿಗೆ ಇಟ್ಕೊಂಡು ತಿಂತೀವಿ ಅಂತಂದರೆ ಇಟ್ಕೊಂಡು ತಿನ್ಬೋದು. ಇದಕ್ಕೆ ನಾವು ಯಾವುದೇ ರೀತಿ ಈರುಳ್ಳಿ ಏನು ಹಾಕ್ತಾ ಇರೋದ್ರಿಂದ ಬೇಗ ಹಾಳಾಗೋದಿಲ್ಲ. ನೋಡಿ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿತ್ತು. ಫ್ರೆಶ್ಶಾಗಿ ಬೇರೆ ಇತ್ತಲ್ಲ ಸೊಪ್ಪು. ಅದು ಗಾಣಿಕೆ ಸೊಪ್ಪು ನಮ್ಮ ಕಡೆ ಸಿಗೋದಿಲ್ಲ, ಸಿಕ್ಕಿದಾಗ ಮಾತ್ರ ಒಂದು ಸಲ ಮಾಡ್ತೀನಿ ಇದನ್ನು. ಇವಾಗ ಇದಕ್ಕೆ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ಅಂತ ನೋಡಿ ಒಳ್ಳೆ ಒಂದು ಒಗ್ಗರಣೆ ಕೊಟ್ಟರೆ ನಮ್ಮ ಗಣಿಕೆ ಸೊಪ್ಪಿಂದು ತಂಬುಳಿ ತುಂಬ ಅಂದರೆ ತುಂಬ ಚೆನ್ನಾಗಿ ರೆಡಿ ಆಗುತ್ತೆ. ಇದಕ್ಕೊಂದು ಒಳ್ಳೆ ಒಗ್ಗರಣೆ ಕೊಟ್ಬಿಡೋಣ. ಇದಕ್ಕೆ ಸ್ವಲ್ಪ ಉಪ್ಪು ಕಮ್ಮಿ ಐತೆ, ಉಪ್ಪು ಹಾಕ್ತಾಯಿದ್ದೀನಿ. ಈಗ ಬನ್ನಿ ಇವಾಗೊಂದು ಒಳ್ಳೆ ಒಗ್ಗರಣೆ ಕೊಟ್ಟು ಬಿಸಿ ಬಿಸಿ ಅನ್ನ ಹಾಕೊಂಡು ತಿಂತಾಯಿದ್ರೆ ಎಷ್ಟು ತಿನ್ವಿ ಅಂತ ಗೊತ್ತೇ ಆಗೋದಿಲ್ಲ, ಅಷ್ಟು ಟೇಸ್ಟಿಯಾಗಿ ಬಂದೈತೆ. ಫ್ರೆಂಡ್ಸ್, ಇಲ್ಲಿ ನಾನು ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ. ನಾನಿವತ್ತು ತುಪ್ಪದಲ್ಲಿ ಒಗ್ಗರಣೆ ಹಾಕ್ತಾಯಿದ್ದೀನಿ. 1 ಸ್ಪೂನಷ್ಟು ತುಪ್ಪ ಹಾಕ್ತಾಯಿದ್ದೀನಿ. ಇದಕ್ಕೆ ಜೀರಿಗೆ ಹಾಕೋದು ಬೇಡ, ಯಾಕಂದರೆ ನಾವು ಫಸ್ಟ್ ಜೀರಿಗೆ ಹಾಕಿರೋದ್ರಿಂದ ರುಬ್ಬೋದಕ್ಕೆ. ಸ್ವಲ್ಪ ಸಾಸಿವೆ ಹಾಕ್ತಾಯಿದ್ದೀನಿ ನೋಡಿ, ಇಷ್ಟೇ ಸಾಕು ಸಾಸಿವೆ. ಸ್ವಲ್ಪ ಸಾಸಿವೆ ಸಿಡಿಲಿ. ಒಣಮೆಣ್ಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿದ್ದೀನಿ, ಅಂದಲ್ಲಿ ತಿನ್ಬೇಕಾದ್ರೆ ಮಿಕ್ಸ್ ಆಗಲಿ ಅಂತ ಅಷ್ಟೇ. ಇದಕ್ಕೆ ಸ್ವಲ್ಪ ಒಗ್ಗರಣೆ ಹಾಕ್ತೀನಿ. ಲಾಸ್ಟಿಗೆ ಹಿಂಗೆ ಹಾಕಲೇಬೇಕು, ಆವಾಗಲೇ ಚೆನ್ನಾಗಿರೋದು. ಇಲ್ಲ ಅಂತಂದರೆ ಅಷ್ಟು ಟೇಸ್ಟ್ ಬರೋದಿಲ್ಲ. ಇದನ್ನೆಲ್ಲ ಒಂದು ಒಳ್ಳೆ ಮಿಕ್ಸ್ ಕೊಟ್ಟರೆ ನಮ್ಮ ತಂಬುಳಿ ಸೂಪರಾಗಿ ರೆಡಿ ಆಗುತ್ತೆ. ನೋಡಿ ಬೆಂಕಿ ಹೆಂಗೆ ಬರುತ್ತೆ, ದಗ ಅಂತ ಉರಿಯುತ್ತೆ ಒಗ್ಗರಣೆ ಹಾಕ್ಬೇಕಾದ್ರೆ. ಈಗ ಇದನ್ನು ತೆಗೆದು ನಾವು ಮಾಡಿಟ್ಕೊಂಡಿದ್ವಲ್ಲ ತಂಬುಳಿ, ಅದಕ್ಕೆ ಹಾಕ್ತೀನಿ ನೋಡಿ. ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಒಗ್ಗರಣೆ ಬಂದೈತೆ ಅಂದರೆ. ಒಗ್ಗರಣೆ ಹಾಕಿದ ತಕ್ಷಣ ಈ ಥರ ಸೌಂಡ್ ಬರಬೇಕು, ಆವಾಗಲೇ ಅದು ಒಂದು ಅಡುಗೆ ಒಂದು ಒಳ್ಳೆ ಟೇಸ್ಟು, ಪರಿಮಳ, ಮನೆ ಎಲ್ಲ ಪರಿಮಳ ತುಂಬ್ಕೊಬಿಡುತ್ತೆ, ಚಟ ಅಂತ ಇರುತ್ತೆ. ಬನ್ನಿ ಇವಾಗ ಇದನ್ನು ಅನ್ನಕ್ಕೆ ಹಾಕಿ ಸರ್ವ್ ಮಾಡ್ತೀನಿ. ಫ್ರೆಂಡ್ಸ್ ನೋಡಿ ಬಿಸಿ ಬಿಸಿ ಅನ್ನ ಮಾಡ್ಕೊಂಡಿದ್ದೀನಿ. ಹೊಗೆ ಆಡ್ತಾ ಐತೆ. ಸ್ವಲ್ಪ ದೊಡ್ಡ ಸೆಂಟ್ರಲ್ಲಿ ಹೋಲ್ಸ್ ಮಾಡಿಕೊಂಡು ತಂಬುಳಿ ನಾವು ಮಾಡಿಟ್ಕೊಂಡಿದ್ವಲ್ಲ ತಂಬುಳಿ ಹೆಂಗೆ ತಿಂತಾಯಿದ್ರೆ ಹೆಂಗೆ ಹೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ. ನೋಡಿ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದೈತೆ. ಆ ಒಣಮೆಣ್ಸಿನ್ಕಾಯಿ, ಕರ್ಬೇವಿನ ಸೊಪ್ಪೆಲ್ಲ ನಾವು ಚೆನ್ನಾಗಿ ತುಪ್ಪದಲ್ಲಿ ಬೇರೆ ಫ್ರೈ ಮಾಡಿದ್ವಲ್ಲ, ನಂಗೆ ನೋಡ್ತಾ ಇದ್ರೆ ಬಾಯಿ ನೀರು ಬರ್ತೈತೆ. ನೋಡಿ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದೈತೆ. ಹಿಂಗೆ ತಿನ್ನಬೇಕು, ಜಾಸ್ತಿನೇ ತಿನ್ನಬೇಕು, ಜಾಸ್ತಿ ತಂಬುಳಿ ಹಾಕೊಂಡು ತಿನ್ನಬೇಕು. ಮಿತ್ಕೊಂಡೆಲ್ಲ ತಿನ್ನಬಾರ್ದು. ಮಿತ್ಕೊಂಡು ಏನೇ ತಿಂತೀವಿ ಅಂದರೂ ಅದು ಬರೀ ಈ ತೊಕ್ಕುಗಳು ಮಾಡ್ತೀವಲ್ವ, ತೊಕ್ಕು ಚಟ್ನಿ ಅಂಥವನ್ನ ಮಿತ್ಕೊಂಡು ತಿನ್ನಬೇಕು. ಈ ಥರ ತಂಬುಳಿನ ಡೈರೆಕ್ಟಾಗಿ ಹಿಂಗೆ ತಿನ್ನಬೇಕು. ಫ್ರೆಂಡ್ಸ್ ನೋಡಿ ನಾನು ತಿನ್ನಲ್ಲ, ಎಷ್ಟು ಚೆನ್ನಾಗಿತ್ತು ಅಂತಂದರೆ ಅದು ಹೆಂಗೆ ಹೇಳಬೇಕು ಅಂತ ಗೊತ್ತಿಲ್ಲ. ತುಂಬ ಅಂದರೆ ತುಂಬ ಚೆನ್ನಾಗಾಗೈತೆ. ನೀವು ಒಂದ್ಸಲ ಇದನ್ನು ಟ್ರೈ ಮಾಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಸರ್ಗ ಕುಕಿಂಗ್ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ರು ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯನ ಮರಿದಂಗೆ ಕಮೆಂಟ್ ಸೆಕ್ಷನ್ ಹಾಕೋದನ್ನ ಮರಿಬೇಡಿ. ಇದೇ ರೀತಿ ಸಿಂಪಲ್ ವೀಡಿಯೋ ತೊಗೊಂಡು ಬರ್ತೀನಿ. ಅಲ್ಲಿ ತನಕ ನನ್ನ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡ್ತಿರಲ್ಲ. ನೋಡಿ ಕೈ ತುತ್ತು ಇಟ್ಕೊಂಡಿದ್ದೀನಿ, ಈಗ ತಿಂತೀನಿ. ಹೋಗಿ ಬರ್ತೀನಿ. ನಮಸ್ತೆ, ಬಾಯ್ ಬಾಯ್ ಫ್ರೆಂಡ್ಸ್.